ನಾಳೆ JDSನವರೇನು ಸಭೆ ಕರ್ಕೊಂಡಿದ್ದಾರಂತೆ, ಇವೆಲ್ಲ ಚರ್ಚೆ ಮಾಡೋಕ್ಕೆ ಮಾಡಲಿ. ಮಂಡ್ಯ, ಮೈಸೂರು, ರಾಮನಗರ, ದೇವನಹಳ್ಳಿ, ಹುಬ್ಬಳ್ಳಿ ಈ ಥರ ಹಲವೆಡೆಗಳಲ್ಲಿ ಅವರು ಪ್ರೊಟೆಸ್ಟ್ ಬೇರೆ ಮಾಡಿದ್ದಾರೆ ಇವತ್ತು. ನಾಗಮಂಗಲ ಇದೆಲ್ಲ ರಾಮನಗರದಲ್ಲಿ, ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಎಲ್ಲ ಮಾಡಿದ್ದಾರೆ. DKC ಪ್ರತಿಕೃತಿಯನ್ನು ದಹಿಸಿ ಪ್ರತಿಭಟನೆ. ಇದಕ್ಕೆಲ್ಲ DKCನೇ ಮಾಸ್ಟರ್ ಮೈಂಡ್. ಹಿಂದೆ ಟೆಂಟ್ ಸಿನಿಮಾನಲ್ಲಿ ಮಾಡ್ತಾಯಿದ್ರು, ಈಗಲೂ ಅದನ್ನೇ ಮಾಡಿದ್ದಾರೆ ಅಂತೇನೋ ಯೋಗೇಶ್ವರು. ಹೀಗೆ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಪ್ರಹ್ಲಾದ್ ಜೋಶಿ ಅವರು ಅವರು ಹೇಳಾಯ್ತಾ ರಾಜೀನಾಮೆ ಕೊಡಬೇಕು ಅಂತ. ಹೌದಾ? ವಹಿಸಿ ಓನ್ಲಿ ಒಂದು ಪಕ್ಷದ ಮೇಲೆ ಗದಾ ಪ್ರಯೋಗ ಮಾಡ್ತಾ ಇದ್ದಾರೆ. ಚೆನ್ನೈ ಕಂಪನಿಯಲ್ಲಿ 3 ಕೋಟಿ ರೂಪಾಯಿ ಕೊಟ್ಟು ಪೆನ್ ಡ್ರೈವ್ ಪರ್ಚೇಸ್ ಮಾಡಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಲ್ಯಾಬೊರೇಟರಿಯಲ್ಲಿ ಸಿನಿಮಾ ಮಾಡ್ದಂಗೆ ಮಾಡಿದ್ದಾರೆ. ಅಲ್ಲಿಂದ ಇವರು ಬಿಡುಗಡೆ ಮಾಡಿದ್ದಾರೆ. ಇದು ಅಂತಾರಾಷ್ಟ್ರೀಯ ಜಾಲನೂ ಕೂಡ ಸೇರ್ಕೊಂಡಿದೆ. ಅವ್ರನ್ನ ತನಿಖೆ ಮಾಡ್ಲಿಕ್ಕೆ ಕರ್ನಾಟಕ ಪೊಲೀಸಿಂದ ಸಾಧ್ಯ ಇಲ್ಲ. ಆದ್ರಿಂದ ಇದು CBI ತನಿಖೆ ಬಿಟ್ರೆ ಬೇರೆ ಯಾವುದೇ ತನಿಖೆಯಿಂದ ನ್ಯಾಯ ಸಿಕ್ಕಲ್ಲ. ಚುನಾವಣೆಗೆ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸಿದ ಸರಿಯಾಗಿ 15 ದಿವಸದ ಹಿಂದೆ ಒಂದು ಗುರುವಾರ ನೀವು ಹೇಳಿದಂತ ವ್ಯಕ್ತಿಗೆ 5 ಕೋಟಿ ರೂಪಾಯಿಗಳನ್ನ ಕಾಂಗ್ರೆಸ್ ಪಕ್ಷದ ಕಚೇರಿಯಿಂದ ಬಂದು ಒಬ್ಬ ಪ್ರಭಾವಿ ಕಾಂಗ್ರೆಸ್ ಮುಖಂಡರ ಮನೆಯಿಂದ ಇವರ ಕಾರಿಗೆ ವರ್ಗಾವಣೆ ಅಂತ ಬಂತು. ಏನಕ್ಕೆ ಹೋಗಿರ್ಬೋದು 5 ಕೋಟಿ? ಅದರ ಆಸ್ತಿ ಮಾರಿದಾರ ಅಂತ ಬಹಳ ಸಂಶಯ ಪಡ್ತಾ ಇದ್ದು. ಈ ಸಂಶಯ ಸರಿಯಾಗಿದೆ. ಈ ತನಿಖೆ ನಡಿಬೇಕು. ಈ CBI ತನಿಖೆಯಿಂದ ಮಾತ್ರ ಇದೆಲ್ಲ ಸಾಧ್ಯ. ಅವರೇ ಮಾತಾಡಿದ್ರು ನೋಡಿದ್ರೆ ಅವರೇ ಇದಕ್ಕೆ ಮಾಸ್ಟರ್ ಮೈಂಡ್ ಅಂತ ಈ ದೇಶಕ್ಕೆ ಇವತ್ತು ಗೊತ್ತಾಗಿದೆ. ಅಣ್ಣ ತಮ್ಮದಿರಿಬ್ರು ಕೂಡ ಅವರ ಕಳೆದಂತ ಏನು ಸಿನಿಮಾ ತೋರಿಸ್ತಾ ಇದ್ರು ಕನಕಪುರದಲ್ಲಿ ಅಂತ ಹೇಳಿ, ಆ ಸಿನಿಮಾ ತೋರಿಸಿದ ಪ್ರವೃತ್ತಿಯನ್ನ ಹೀಗೆ ಮುಂದುವರೆದು ಇವತ್ತು ನಿಮ್ಗೆ ಆತ್ಮ ಸಾಕ್ಷಿ ಇದ್ರೆ. ಬಹಳ ಗಂಭೀರ ಸ್ವರೂಪದ ಆರೋಪಗಳು DK ಶಿವಕುಮಾರ್ ಅವ್ರ ಮೇಲೂ ಬಂದಿದ್ದಾವೆ. ಅದಕ್ಕೆ ಅವರು ಒಬ್ಬ ಮಂತ್ರಿಯಾಗಿ ಇದನ್ನು ನಾವು ಸ್ಟೇಟ್ ಏಜೆನ್ಸಿಯಿಂದ ಮಾಡೋದಾದ್ರೆ ಅವ್ರು ರಾಜೀನಾಮೆ ಕೊಡಬೇಕು. DK ಶಿವಕುಮಾರ್ ಸ್ಟೇಟ್ ಏಜೆನ್ಸಿಯಿಂದ ಮಾಡೋದಾದರೆ ಅವ್ರ ಅಧಿಕಾರದಿಂದ ಹೊರಗುಳಿಬೇಕು, ಇಲ್ಲ ಸೆಂಟ್ರಲ್ ಏಜೆನ್ಸಿಗೆ ಕೊಡ್ರಿ. ಯಾರು ಕೊಡ್ತಾರೆ ಸರ್? ಕೊಡ್ಬಿಡ್ತಾರೆ ನೀವು ಹೇಳಿದ ತಕ್ಷಣ. ಕೊಡಲ್ಲ ಅಂತ ಹೇಳ ಈ ನಾಗಮಂಗಲದ ಸುರೇಶ್ ಗೌಡ್ರಿಗೆ 5 ಕೋಟಿ ಟ್ರಾನ್ಸ್ಫರ್ ಆಗಿದ್ದು ಗೊತ್ತಾಗಿದ್ರೆ ಪಕ್ಕಾ ಇನ್ಫಾರ್ಮೇಷನ್ನು ಅವತ್ತೇ ಎಲೆಕ್ಷನ್ ಕಮಿಷನ್ಗೂ ಯಾರಿಗಾರು ಹೇಳ್ಬಿಟ್ಟು IT-ನವ್ರಿಗೂ ಹೇಳ್ಬಿಟ್ಟು ಅದನ್ನು ಇಡ್ಸೋಕ್ಕದಲ್ವಾ 5 ಕೋಟಿನ? ಯಾಕೆ ಕೊಟ್ಟಿದ್ದಾರೆ ಅಂತ ಯಾಕಪ್ಪ ರಿಸರ್ಚ್ ಮಾಡ್ತಾ ಕೂತಿದ್ರಿ? ಆಗಲೇ ಇನ್ಫಾರ್ಮೇಷನ್ ಏನೇಯೋ ಪ್ರೊಟೆಸ್ಟ್ ಈಸ್ ಪ್ರೊಟೆಸ್ಟ್ ಅಲ್ವೇ? ಇವ್ರು ತೋಚ್ದಂಗೆ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಆಲ್ ರೈಟ್, ಮಾಡಲಿ. ಬೇಡ ಅಂದವ್ರು ಯಾರು? ಪ್ರತಿಭಟನೆ ಮಾಡ್ಲಿಕ್ಕೆ ಹಕ್ಕಿದೆ. ಯಾರು ಬೇಡ ಅಂದವರು? ನಾಳೆ ಕಾಂಗ್ರೆಸ್ನವರು ಮಾಡಲಿ, ಇವರು ಮಾಡಲಿ, ಅವರು ಮಾಡಲಿ, ನಿಮಗೆ ಬಿಟ್ಟಿದ್ದದು. ಹಣ ಇದಕ್ಕೆ ಬಹಳಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಇದರಲ್ಲಿ ಮುತುವರ್ಜಿ ತೋರಿಸಿದ್ದಾರೆ ಅನ್ನೋ ಆರೋಪಗಳೇ ಹೆಚ್ಚಾಗಿ. ಅಗೈನ್ ಕ್ವಶನ್ ಈಸ್, ನೆಕ್ಸ್ಟ್ ಎಲ್ಲೋ ಬರುತ್ತೆ ಮಂತ್ರಿಗಳಲ್ಲಿ ಮಾಡೇ ಬಿಟ್ಟಿದ್ದಾರೆ ಅಂತ. ಇಲ್ಲ, ನಾನು ಹೇಳೋದು ಇನ್ನೂ ಇಲ್ಲ, ನಿಮ್ಗೆ ಇನ್ನೂ ಆ ತೀರ್ಮಾನಕ್ಕೆ ಬರೋಕ್ಕಾಗಲ್ಲ. ಹಾಗೆ ಎಲ್ಲೋ ಪೆನ್ ಡ್ರೈವ್ ಖರೀದಿ ಆಗಿದೆ ಅಂತ. ಖರೀದಿ ಆಗಿರ್ಬೋದು, ಅದನ್ನು ಇದಕ್ಕೆ ಬಳಸಿದ್ದಾರೆ ಅಂತ ಅಲ್ವಲ್ಲ, ಸಮಯನ ಲಿಂಕ್ ಮಾಡ್ಕೊಳ್ತೀವಿ, ಗೊತ್ತಿಲ್ಲ. ಹಾಗಾಗಿ ಆಲ್ ದೀಸ್ ಆರ್ ಟಾಕ್ ಮಾಡಿ ಬಿಟ್ಬಿಡ್ಬೇಕಲ್ಲ. ನಮಗೆ ಬೇಕಾಗಿರೋದು ಒಂದೇ, ಪ್ರಜ್ವಲ್ ಯಾವಾಗ ಬರೋದು? ಯಾರು ಹಂಚ್ದವನು ಯಾವನು? ಒರಿಜಿನಲ್ ಎಲ್ಲಿದೆ? ವಿಚ್ ಈಸ್ ಒರಿಜಿನಲ್? ಐ ಆಮ್ ಟೆರಿಬಲಿ ಕನ್ಫ್ಯೂಸ್ಡ್ ಈ ಕೇಸಲ್ಲಿ. ಈಗ ಯಾವುದು ಒರಿಜಿನಲ್ಲು ನನ್ಗೆ ಗೊತ್ತಾಗ್ತಿಲ್ಲ. ಈಗ ಅನುಮಾನ ಉಳ್ಕೊಳ್ಳೋ. ಯಾವ್ದು ಒರಿಜಿನಲ್? ಪೆನ್ ಡ್ರೈವಲ್ಲಿ ಇರೋದು ನಾಟ್ ಬಿ ಒರಿಜಿನಲ್, ಬೇರೆ ಇರುತ್ತೆ. ಹಾಗಾಗಿ ಒರಿಜಿನಲ್ ಏನು ಇದು ನಮಗೆ ಗೊತ್ತಾದರೆ ಮೊಕಾಮುತಿ ನೋಡಿದ್ರೆ ಚಚ್ಬಿಡ್ಬೋದು, ಹಲ್ಲೆಲ್ಲ ಉದುರಿಸೋ ಮಟ್ಟಕ್ಕೆ ಮಾಡಿದವ್ರನ್ನ. ಅದ್ರ ಮೂಲ ಗೊತ್ತಾಗತ್ತಾ? ಎಸ್. ಈಗಲೂ ಲಜ್ಜೆ, ಮಾನ, ಮರ್ಯಾದೆ ಅನ್ನೋದು ಯಾವುದಾದ್ರೂ ಪ್ರಮುಖ ಆರೋಪಿಗಳಿಗಿದ್ರು ಅವ್ರು ಅಪಿಯರ್ ಆಗಬೇಕು ನ್ಯಾಯಾಲಯದಲ್ಲಿ. ಅದಾಗಲಿ ಫೇಸ್ ಮಾಡಿ ಕೋರ್ಟಲ್ಲಿ ಫೇಸ್ ಮಾಡಿ. ಹಾದಿ ಬೀದಿಗಳಲ್ಲಿ ಫೈಟ್ ಮಾಡೋವಂಥ ಆಸಕ್ತಿಗಳು ನ್ಯಾಯಾಲಯದ ಮುಂದೆ ಯಾಕಿರಬಾರ್ದು? ಎಸ್. ಒಕ್ಕಲಿಗ ನಾಯಕತ್ವಕ್ಕಾಗಿ ಯಾರೋ ಒಕ್ಕಲಿಗ ಸಚಿವರೆಲ್ಲ ಇವತ್ತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ ಸರ್. ಈ ಸಂದರ್ಭದಲ್ಲಿ ತನಿಖೆ ನಡೆಸುವುದು ಸರ್ಕಾರದ ಜವಾಬ್ದಾರಿ, ಒಕ್ಕಲಿಗ ಅಂತ ಬೇರೆ ಆಂಗಲ್ನ ತೆಗೆದುಕೊಂಡು ಹೋಗೋದು ಸರಿಯಲ್ಲ, ಪ್ರಕರಣ ಡೈವರ್ಟ್ ಮಾಡಲು JDS ಪ್ರತಿಭಟನೆ ನಾಟಕ ಮಾಡ್ತಾ ಇದೆ ಅಂತ ಕಿಡಿಕಾರಿದ್ರು. ಜೊತೆಗೆ ಪೆನ್ ಡ್ರೈವ್ ಬಿಡುಗಡೆ ಮಾಡಿದ್ಯಾರು, ಯಾಕೆ ಅಂತ ಚರ್ಚೆ ಆಗ್ತಾ ಇದೆ, ಪ್ರಕರಣದ ಬಗ್ಗೆ ಚರ್ಚೆ ಆಗ್ತಿಲ್ಲ ಅಂತ ಹೇಳಿದ್ಯಾರು ಅಂತ ಪ್ರಶ್ನೆ ಮಾಡಿದ್ರು. ಈ ಮಧ್ಯೆ ಒಕ್ಕಲಿಗ ನಾಯಕರು ಸುದ್ದಿಗೋಷ್ಠಿ ಮಾಡಲಿ, ನಾಳೆ ಇದಕ್ಕೆ ಉತ್ತರ ಕೊಡ್ತೀನಿ ಅಂತ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯಿಸಿದ್ದಾರೆ. ವಿಚಾರಗಳು ಬಂದಾಗ ಒಂದು ತನಿಖೆಯನ್ನು ಮಾಡಿಸ್ತಕ್ಕಂಥದ್ದು ಪ್ರತಿಯೊಂದು ಸರ್ಕಾರದ ಜವಾಬ್ದಾರಿ. ಇನ್ನು ತನಿಖೆ ಪ್ರಾರಂಭದಲ್ಲೇ ಅದನ್ನು ವಿರೋಧ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರು ಹೇಳ್ತಕ್ಕಂಥದ್ದು ಅನ್ನೋದನ್ನು ಬಹುಶಃ ಯೋಚನೆ ಮಾಡಬೇಕು. ನನಗೆ ಇರುವ ತಿಳುವಳಿಕೆ ಪ್ರಕಾರ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣದ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇರೋದು.
ಹೋಗಿ ಯಾರ ಮನೆಗೆ ಹೋಗಿ ಬಂದ್ರೆ ಆ ಮನೆಗೆ ಹೋಗಿದ ತಾಯಿನೋ ಮಗಳು ಹೆಂಡತಿ ಮೇಲೆ ಕಣ್ಣಾಕಿ ಅಂತ ನಾವ್ ಹೇಳಿದ್ವೇನ್ರಿ? ಮಾನಹರಣ, ಶೀಲಹರಣ, ಮನೆ ಹಾಳು, ಮಾಂಗಲ್ಯ ದೋಚಿರುವಂತ ಪ್ರಕರಣ ಇದು ಮೂಲ ಪ್ರಕರಣ. ಮೂಲ ಪ್ರಕರಣ ಬಿಡಿ ಅಂತಾನೂ ಯಾರು ಹೇಳ್ತಾ ಇಲ್ಲ ಸರ್. ಅದು ತನಿಖೆನೂ ಚರ್ಚೆ ಮಾಡಬೇಡಿ ಅಂದಿರೋರು ನಿಮ್ಮನ್ನ, ನಮಗೆ ಹೇಳಕ್ ಬರಬೇಡ್ರಿ. ಅದನ್ನ ಪ್ರಕರಣ ಚರ್ಚೆ ಆಗ್ತಿಲ್ಲ, ಯಾರು ಬಿಡುಗಡೆ ಮಾಡಿದ್ದು ಅಂತ ಚರ್ಚೆ ಆಗ್ತಿದೆ ಅಂತ. ನಿಮ್ಮ ಅಡ್ವೈಸ್ ನೋಡ್ಕೊಂಡು ಚರ್ಚೆ ಮಾಡ್ಬೇಕಾ ನಾವು? ನಿಮಗೆ ಬೇಕಾಗಿದ್ದ ಕಡೆ ನೀವು ಚರ್ಚೆ ಮಾಡ್ಕೊಳ್ಳಿ. ನಿಮ್ಮನ್ನು ಯಾವಂತ ತಡೆದಿರೋನು? ಇಷ್ಟ ಬೇರೆ ಕೂಡ ಹೇಳ್ಬಿಟ್ರು ಅಂದ ತಕ್ಷಣ ಕೇಳ್ಕೊಂಬಿಡಕ್ಕಾಗಲ್ಲ ಅಲ್ವಾ? ಮೂಲ ಪ್ರಕರಣವೂ ಚರ್ಚೆ ಆಗ್ತಿದೆ, ಮತ್ತು ಅವರು ವಾಪಸ್ ಬಂದ ಮೇಲೆ ಇನ್ನಷ್ಟು ಚರ್ಚೆಯೂ ಆಗತ್ತೆ. ಅದೇ ರೀತಿ ಇದರ ಮೂಲ ಸೂತ್ರಧಾರಿ ಯಾರು, ರೆಕಾರ್ಡ್ ಮಾಡಿದವನೋ ತಾಮಂದು ಹಂಚಿದವನೋ, ಅದು ಬರಬೇಕು. ಅದನ್ನು ಬಿಡೋಕ್ಕಾಗಲ್ಲ, ಎರಡೂ ಬರಬೇಕು. ಯಾಕಂದ್ರೆ ಅದು ಸರ್ಕಾರದ ನಿಲುವು, ಹೆಣ್ಮಕ್ಳ ರಕ್ಷಣೆ ಮತ್ತು ಅದನ್ನು ಹಂಚುವುದು ಮಹಾಪರಾಧ. ಹಂಗಾಗಿ ಬರಬೇಕು, ಅದು ಬರಬೇಕು. ಅದನ್ನು ಬಿಟ್ಬಿಟ್ಟು ಇದು ಪ್ರಪಂಚದ ಅತಿ ದೊಡ್ಡನೋ ಯೂನಿವರ್ಸೋ, ದಟ್ಸ್ ಓಕೆ, ದಟ್ ವಿಲ್ ಬಿ ಡನ್ ಇನ್ ಕೋರ್ಟ್ ಟುಮಾರೋ. ಸಮುದಾಯದ ವಿಚಾರವನ್ನ ತರ್ತಾ ಇದನ್ನ ಡೈವರ್ಟ್ ಮಾಡೋ ಪ್ರಯತ್ನ. ಅವರು ಪೊಲಿಟಿಕಲಿ ಒಕ್ಕಲಿಗ ಮಂತ್ರಿಗಳು ಅಂತ ಕರ್ಕೊಂಡು ಡಿ ಕೆ ಶಿವಕುಮಾರ್ ಪರವಾಗಿ ಸುದ್ದಿಗೋಷ್ಠಿ ಮಾಡೋದು ತಪ್ಪು ಅಂತ ನಾನು ಹೇಳಕ್ಕಾಗಲ್ಲ. ಹೇಗೆ JDSನವರು ನಾವು ಡಿಫೆಂಡ್ ಮಾಡ್ತೀವಿ ಅಕ್ಯೂಸ್ಡ್ ಸ್ಥಾನದಲ್ಲಿ ನಿಂತಿರೋರ್ನ ಅಂತ ಅವ್ರು ನಿಲ್ಬೋದು, ಹಾಗೆ ಅವರ ಪಕ್ಷದ ಯಾರ್ದೋ ಪಕ್ಷ ಬಂದಾಗ ಅವರು ಅದನ್ನು ಡಿಫೆಂಡ್ ಮಾಡ್ತೀವಿ ಅಂತ ನಿಲ್ಬಾರ್ದು ಅಂತ ಎಲ್ಲಿದೆ? ಆದರೆ ಅವ್ರು ಹೇಳಿದ್ದೆಲ್ಲ ನಾನು ಕೇಳ್ತೀನಿ ಅಂತಲ್ಲ. ಅಲ್ಲಿ ಪ್ರಪಂಚದ ಅತಿ ದೊಡ್ಡ ಯಾವಾಗ ಆಗತ್ತೆ ಕೃಷ್ಣ ಬೈರೇಗೌಡರೇ? ಪ್ರಪಂಚದ ಅತಿ ದೊಡ್ಡ ನಿಮ್ಮ ತಿಳುವಳಿಕೆಯಲ್ಲಿ ನೀವು ಹೇಳಿದ್ದೀರಿ ಅಂತ ಹೇಳಿದ್ದೀರಿ. ಅನ್ಲೆಸ್ ಇಟ್ ಕಮ್ಸ್ ಆನ್ ಟು ದಿ ಲೀಗಲ್ ಸೈಡ್, ಅಲ್ಲಿವರೆಗೂ ಬರಲ್ವಲ್ಲ. ಹಾ, ಇರುವುದು ಬೇರೆ, ನ್ಯಾಯಾಲಯಕ್ಕೆ ಬರುವುದು ಬೇರೆ, ಎರಡು ಬೇರೆ ಬೇರೆ ಅಲ್ವಾ? ನಂಬರ್ 1. ನಂಬರ್ 2, ಚರ್ಚೆ ಆಗ್ತಿಲ್ಲ. ಈ ಟಾಕೆಲ್ಲ ನಿಲ್ಲಿಸ್ಬಿಡಿ. ಎಷ್ಟು ಚರ್ಚೆ ಆಗಬೇಕು ನಿಮಗೆ ಇದೆಯಲ್ಲಪ್ಪ, ತರಾವರಿ ಪ್ಲಾಟ್ಫಾರ್ಮ್ಗಳು ಚರ್ಚೆ ಮಾಡಿ. ಯಾರು ಮಾಡಬೇಡಿ ಅಂತ ಹೇಳಿರೋರು ತಡೆಯೋರು ನಿಮ್ಮನ್ನೀಗ? ಯಾವ ಚರ್ಚೆ ಆಗಬೇಕು ಅನ್ನೋದು ಹೇಗೆ? ಅದನ್ನು ನೀವಲ್ಲ ಡಿಸೈಡ್ ಮಾಡೋದು, ಅದು ನೀವಲ್ಲ ಡಿಸೈಡ್ ಮಾಡಬೇಕಾಗಿರೋದು. ಮತ್ತು ಜನ ಈ ಕಾಲದಲ್ಲಿ ಬುದ್ಧಿವಂತರಿದ್ದಾರೆ, ಅವ್ರಿಗೆ ಯಾವುದು ಬೇಕೋ ಎಲ್ಲವನ್ನೂ ಚರ್ಚೆ ವ್ಯಾಪ್ತಿಯಲ್ಲಿ ಇಟ್ಕೋತಾರೆ. ಅಶ್ಲೀಲ ವಿಡಿಯೋ ವೈರಲ್ ಮಾಡಿದ ಆರೋಪ ಹೊತ್ತಿರುವ ಕಾರ್ತಿಕ್ ಕಾರ್ ಡ್ರೈವರ್ ರೇವಣ್ಣ ಅವ್ರಿಗೆ, ಪ್ರಜ್ವಲ್ಗೆ, ನವೀನ್ ಗೌಡ, ಚೇತನ್ ಪುಟ್ಟರಾಜು ಸಲ್ಲಿಸಿದ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಹಾಸನ ಜಿಲ್ಲಾ ನ್ಯಾಯಾಲಯ ವಜಾ ಮಾಡಿದೆ. ಹಾಸನ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಜೊತೆ ಕಾರ್ ಡ್ರೈವರ್ ಕಾರ್ತಿಕ್ ಇರೋ ಫೋಟೋಗಳನ್ನು ಯಾರೋ ವೈರಲ್ ಮಾಡಿದ್ದಾರೆ. ಒಮ್ಮೆ ಮಾತ್ರ ಜಮೀನು ವಿಚಾರವಾಗಿ ಅವ್ರು ನನ್ನನ್ನು ಭೇಟಿ ಮಾಡಿದ್ರು ಅಂತ ಶ್ರೇಯಸ್ ಪಟೇಲ್ ಹೇಳಿದ್ರು, ಬಟ್ ಅದು ಹಾಗಿದ್ದಂಗಿಲ್ಲ. ಹೊಡೆಯರ್ಚಿಪುರದ ಗ್ರಾಮಕ್ಕೆ ಯಾವುದಕ್ಕೋ ಆ ವ್ಯಕ್ತಿ ಹೋಗಿದ್ರಂತೆ ಕಾರ್ತಿಕ್ 3 ದಿನದ ಹಿಂದೆ, ಈಗ ಅಜ್ಞಾತರಂತೆ. ದೇವರಾಜೇಗೌಡ ದುಂಬಾಲು ಬಿದ್ದಿದ್ದಕ್ಕೆ ನಾನು DKಶಿ ಹತ್ರ ಫೋನಲ್ಲಿ ಮಾತಾಡಿಸಿದ್ದು ನಿಜ, ಆದರೆ ಪೆನ್ಡ್ರೈವ್ ಹೇಳ್ಕೊಂಡು ಅವ್ರು 80 ಕೋಟಿ ಮಾಡಿಬಿಟ್ಟಿದ್ದಾರೆ ಅಂತಂದರೆ, ಅವ್ರು ಮಾಡಿದರೆ ಅದು ಅಕ್ರಮ ಆಗಿದ್ದರೆ ಅದನ್ನು ತನಿಖೆಗೆ ಹಾಕಿಸ್ಬೇಕಲ್ವೇ ಶಿವರಾಮೇಗೌಡ್ರೆ? ಅಲ್ವಾ? ಆಸ್ತಿ ಮಾಡ್ಕೊಂಬಿಟ್ಟಿದ್ದಾರೆ. ಅವ್ರು ಬೇರೆ ಆಸ್ತಿ ಮಾಡಿದರೆ ನಿಮ್ಗೆ ಯಾಕೆ ಕೊಟ್ಟೆ ಅವ್ರಿ? 1. 2, ನನಗೆ ಈಗಲೂ ಶಿವರಾಮೇಗೌಡ್ರದ್ದು ಅರ್ಥವಾಗ್ದಿರೋದು, ನೀವು ಯಾಕೆ ಫೋನ್ ತಗೊಂಡು ಅಲ್ಲಿ ಹೋದ್ರಿ? ನೀವು BJPನ ಅಲ್ವ? ನನಗೆ ಅರ್ಥ ಆಗ್ತಿಲ್ದಿರೋದು ಏನು ಅಲ್ಲೋಗ್ಬಿಟ್ಟು ಸಿದ್ದರಾಮಯ್ಯ ಹೆಸರು, ಡಿ ಕೆ ಶಿವಕುಮಾರ್ ಹೆಸರು ತರಬೇಡ, ಅದು ಮಾಡಬೇಡ, ಇದು ಮಾಡಿ. ನಿಮ್ಗೆ ಏನು ನಿಮ್ಮದು ಆ ಲಿಂಕ್ಗೆ ಬರೋಕ್ಕೆ ನಿಮ್ಮ ಪಾತ್ರ ಏನು ಅಂತ ನಂಗೆ ಅರ್ಥ ಆಗ್ತಿಲ್ಲ ಇಲ್ಲಿ ಈ ಕೇಸಲ್ಲಿ. ಹಾಂ, ನೀವು ಕಾಂಗ್ರೆಸ್ಸಲ್ಲಿ ಇದ್ದಿದ್ದರೆ ಫೇರ್, ಒಪ್ಕೋತೀನಿ. ಇರೋದು BJPಯಲ್ಲಿ. ಹಾಂ, ಹಿಂಗೆ ನಂಗೆ ಅರ್ಥ ಆಗ್ತಿಲ್ಲ ಅದು ಲೆಕ್ಕಾಚಾರ. ಪದೇ ಪದೇ ಪ್ರೆಷರ್ ಹಾಕ್ತಿದ್ರಂತೆ, ಹಾಗಾಗಿ ಮಾಡಿಸ್ಕೊಟ್ರು. 1000 ಹೇಳ್ತಾರೆ. ನಿಮ್ಗೆ ಬುದ್ಧಿ ಬೇಡವಾ ನಿಮಗೆ? ಹಾಂ, ಆಲ್ ರೈಟ್. ಈಗ ನಿರೀಕ್ಷಣಾ ಜಾಮೀನು. ಎಸ್ ಕೂಡ ಅಣ್ಣ ನಾಳೆ SITಗೆ ಸ್ಟೇ ತಂದ್ಬಿಡ್ತಾರೆ, ನಾನು DK ಅವ್ರನ್ನ ಭೇಟಿ ಮಾಡ್ಬೇಕಣ್ಣ ಅಂತ ಹೇಳ್ದೆ. ಇವ್ನು ಇಷ್ಟು ರಿಕ್ವೆಸ್ಟ್ ಮಾಡಿದ್ದಲ್ಲ ಅಂತ ಹೇಳ್ಬಿಟ್ಟು 11 ಗಂಟೆಗೆ ಹೋದೆ, DK ಅವ್ರನ್ನ ಭೇಟಿ ಮಾಡಿದೆ. ನಾನು ದೇವರಾಜೇಗೌಡ ಮಾತಾಡೋದು ಆಯ್ತು, ಫೋನ್ನಲ್ಲೇ ಮಾತಾಡ್ತೀನಿ ಅಂತ ನಾನೇ ಕೇಳಿದೆ. DK ಅವ್ರಿಗೆ ನಾನೇ ನಾನು ಮಾತಾಡಿದ ಫೋನ್ನೇ ಕೊಟ್ಟೆ. ನಾನು SIT ಅವ್ರನ್ನ ಒತ್ತಾಯ ಮಾಡ್ತೀನಿ, ದೇವರಾಜೇಗೌಡನ ಅವ್ನು ಹೇಳ್ಕೊಂಡಿದ್ದಾನೆ, ನಾನು 80 ಕೋಟಿ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ, ಇವನ ದುಡ್ಡು ಅದನ್ನ ಯಾವ ಪಾರ್ಟಿ ಮಾಡ್ತಾ ಇಲ್ಲ. ಕಾನೂನು ಚೌಕಟ್ಟೆಲ್ಲ ರಕ್ಷಣೆ ಆಗ್ಬೇಕಲ್ಲ ನನ್ನಲ್ಲಿ. ಹಾಗಾಗಿ ನನ್ನ ರಕ್ಷಣೆಗಾಗಿ ನನಗೆ ಸತ್ಯಾಸತ್ಯತೆ ಹೊರಗೆ ಬರ್ಬೇಕಂದ್ರೆ ನಾನು ಸ್ವಂತ. ಓಕೆ, ಇದು ಶಿವರಾಮೇಗೌಡರ ಕತೆ. ಒಂಥರ ಬಾಲ ಸಿಕ್ಕಾಕಿಸ್ಕೊಂಡ್ರ ಕತೆ ಇದು. ಇದು ಮಾತ್ರ ಪಕ್ಕಾ ಬಾಲ ಸಿಕ್ಕಾಕಿಸ್ಕೊಳ್ಳೋ ಕತೆ ಇದು. ಯಾವುದು? ಶಿವರಾಮೇಗೌಡ. ದಟ್ಸ್ ಓಕೆ. ಬಟ್ ದಿ ಪಾಯಿಂಟ್ ಈಸ್ ದಿ ಕಾರ್ ಡ್ರೈವರ್, ಇಫ್ ರೇವಣ್ಣ ಸ್ಟ್ಯಾಂಡ್ಸ್ ಆಸ್ ಅಕ್ಯೂಸ್ಡ್ ಲೈಕ್ ಎ ಪ್ರಿಡೇಟರ್ ಥರ ಆರೋಪದಲ್ಲಿ, ಅಥವಾ ಯಾರೋ ಅವ್ರಿಗೆ ಸಹಾಯ ಮಾಡಿದವರು,
ರಾಕ್ಷಸ ವರ್ತನೆಗಳು ಅಂತ ನಾವು ಬಣ್ಣಿಸಬಹುದು ಆರೋಪದ ಆಧಾರದ ಮೇಲೆ ಅನ್ನೋದೇ ಆದರೆ, ಹೆಣ್ಣು ಮಕ್ಕಳ ವಿಡಿಯೋದನ್ನು ಇಟ್ಟುಕೊಂಡು ಅದನ್ನು ವ್ಯಾಪಾರಕ್ಕೋ ಸ್ವಹಿತಕ್ಕೋ ಸ್ವಾರ್ಥಕ್ಕೋ ಯಾವನಾರು ಡಿಸ್ಟ್ರಿಬ್ಯೂಟ್ ಮಾಡೋದು ಒಂದುವೇ ಮೂತಿ ಹೊಡೆದಾಕ್ಬೇಕು ನನ್ನ ಪ್ರಕಾರ. ಯಾಕೆ ಅಂತ ಹೇಳ್ತೀನಿ. ಹಾಗಾದ್ರೆ ಹೊರಗೆ ಬರ್ತಿದ್ದಿದ್ದು ಹೇಗೆ? ಸಂಬಂಧಪಟ್ಟ ನ್ಯಾಯಾಲಯದ ವ್ಯಾಪ್ತಿಗಳು ಅಥವಾ ನ್ಯಾಯದ ವ್ಯಾಪ್ತಿಗೆ ಬರಬೇಕಾಗಿತ್ತದು, ನಾಟ್ ಇನ್ ಪಬ್ಲಿಸೈಸಿಂಗ್. ನಿಜವಾಗ್ಲೂ ಅಷ್ಟು ಆಸಕ್ತಿ ಅಲ್ಲ, ನಾನು ಹೇಳ್ತಿರೋದು ಆಸಕ್ತಿ ಇದ್ದಿದ್ರೆ. ಹಾಗಾಗಿ ಅಂತಹ ವ್ಯಕ್ತಿ ಮೇಲೆ ದೂರು ಬಂದಾಗ, ಇಫ್ ಎ ಲೋಕಲ್ ಪೊಲೀಸ್ ಹ್ಯಾವ್ ನಾಟ್ ಇನಿಷಿಯೇಟೆಡ್ ಆಕ್ಷನ್, ಅದು ನಾಳೆ ನ್ಯಾಯಾಂಗದ ವ್ಯಾಖ್ಯಾನದ ಪರಿವ್ಯಾಪ್ತಿಗೆ ಬರಬಹುದಾ ಬರಬಾರ್ದಾ? ಐ ಆಮ್ ಕಂಪ್ಲೀಟ್ಲಿ ಸರ್ಪ್ರೈಸ್ಡ್ ಈ ವಿಚಾರದಲ್ಲಿ. ಹೀಗೆ ಹೌ ಮಾಡಿದವನು ಇನ್ ಲಾ, ಕಾನೂನಲ್ಲಿ, ಬ್ರೈಬರಿನಲ್ಲಿ, ಭ್ರಷ್ಟಾಚಾರದಲ್ಲಿ ಇಸ್ಕೊಳ್ಳೋನು ಎಷ್ಟೋ ಕೊಡೋನು ಅಷ್ಟೇ, ಇಬ್ಬರದು ಪಾಲೇ ಅದು. ಇಲ್ಲೂ ಸೇಮ್, ಮಾಡಿದ್ದಾನೆ ಎಂದು ಆರೋಪಕ್ಕೆ ಗುರಿಯಾಗಿರುವಂಥ ಕಚಡ ಮೆಂಟಾಲಿಟಿಯ ಆರೋಪಕ್ಕೆ ಗುರಿಯಾಗಿರುವ ವ್ಯಕ್ತಿ ಹಾಜರಾಗೋವರೆಗೂ ಶುಡ್ ನಾಟ್ ಬಿ ಶೋನ್ ಎನಿ ಮರ್ಸಿ ಆನ್ ದಟ್ ಅಕ್ಯೂಸ್ಡ್. ವಿಷಯಾಂತರ ಆಗೋದು ಬೇಕು, ಹಾಜರಾಗೋವರೆಗೂ ನಾನು ಹೇಳೋದು. ಅದಾದ್ಮೇಲೆ ಅವ್ರು ಡಿಫೆನ್ಸ್, ಅವ್ರು ಏನು ಬೇಕಾದ್ರೂ ಹೇಳಿ, ಅವ್ರು ಏನು ಬೇಕಾದ್ರೂ ಹೇಳ್ಕೊಳ್ಳಿ, ಅವ್ರು ಇಷ್ಟ ಬಂದಿದ್ದಂಗೆ ಕೋರ್ಟಲ್ಲಿ ಹೇಳಿ ಮತ್ತು ಬೇರೆ ಕಡೆ ಹೇಳ್ಕೊಳ್ಳಿ. ಹಾಗಾಗಿ ಆ ವ್ಯಕ್ತಿ ಹೇಗೆ ಆ ಥರನೋ ಇದನ್ನು ಹಂಚಿ ಮಜಾ ನೋಡೋಕ್ಕೋ ಅಥವಾ ರಾಜಕಾರಣಕ್ಕೋ ಅಥವಾ ಸ್ವಾರ್ಥಕ್ಕೋ ದುಡ್ಡುಗೋ ವ್ಯಾಪಾರಕ್ಕೋ ಮಾಡಿದ್ದಂಥ ಆರೋಪವನ್ನು ಎದುರಿಸುತ್ತಿರುವವರು ಅಷ್ಟೇ ಕಚಡಗಳಾಗಬೇಕು, ಅದ್ರಲ್ಲಿ ಅನುಮಾನನೇ ಇಲ್ಲ. ಹೌ ಈಸ್ ದಾಟ್? ಈ ಕೇಸು SITಗೆ ಬರಲಿಲ್ಲ, ಕೇಳಿದ್ರೆ SITಲಿ ಇಲ್ಲ ಅಂತಾರೆ ಲೋಕಲ್ ಪೊಲೀಸ್. ಹಾಗಾದರೆ ವಾಟ್ ಡಿಡ್ ದ ಲೋಕಲ್? ಈಸ್ ಇಟ್ ನಾಟ್ ಡೆರಲಿಕ್ಷನ್ ಆಫ್ ಡ್ಯೂಟಿ? ಹೆಣ್ಣು ಮಕ್ಕಳಿದ್ದು ಇನ್ವೆಸ್ಟಿಗೇಷನ್ ಕೈ ಹಾಕಲ್ಲ, ಡಿಸ್ಟ್ರಿಬ್ಯೂಷನ್ ಮಾಡಿದ್ದಿದ್ದೀನ ಅಂದರೆ ಹೇಗೆ? ಪ್ರೆಸ್ ನೋಟನ್ನು ಮಾತ್ರ SIT ಕೊಟ್ಟರೆ ಹೇಗೆ? ನೋ, ದಿಸ್ ಇಸ್ ಅನ್ಫೇರ್. ಹೇಳಿಕೆ ತಗೊಂಡು ಬಿಟ್ಬಿಟ್ರೆ ಸೆಲೆಕ್ಟಿವ್ ಇನ್ವೆಸ್ಟಿಗೇಷನ್ ಆಗಬಾರ್ದು ಅಂತ ನಾನು ಇದನ್ನೇ ಹೇಳ್ತಿರೋದು. ಹೆಡೆ ಮುರಿ ಕಟ್ಕೊಂಡು ಎಳ್ಕೊಂಬನ್ರಿ. ಇದ್ರ ಮೊದಲ ಆರೋಪಿ A1 ಯಾರಿದ್ದಾನೆ ಮಾಡಿದ್ದಾನೆ ಅಂತ ಅನ್ಸ್ಕೊಂಡಿರೋದು ವಿದೇಶದಲ್ಲಿ ಕೂತಿರೋನನ್ನ ಯಾರು ಬೇಡ ಅನ್ನೋಕ್ಕಾಗತ್ತದನ್ನು? ಯಾರಿಗನ್ನಕ್ಕಾಗತ್ತೆ ಹೇಳಿ? ಯಾರೋ ಒಪ್ಪೋ ವಿಷಯನೇ ಅಲ್ಲ. ಹಾಗೆ ಇದು ಅಲ್ಲ, ಆಗ ಫೇರ್ನೆಸ್ ಕ್ಯಾನ್ ಬಿ ಎಸ್ಟಾಬ್ಲಿಷ್ಡ್. ಅದು ಬಿಟ್ಟು ಆ ಪ್ರಕರಣ ಹಾಸನದಲ್ಲಿದೆ, ಅಲ್ಲಿ ಪೊಲೀಸ್ನವ್ರು ಅವ್ರು ಮಾಡಬೇಕು, ಇಲ್ಲಿ SITಲಿದೆ, ನಮಗೆ ಸಂಬಂಧ ಇಲ್ಲ, ಅಲ್ಲಿ ಸಂಬಂಧ ಇಲ್ಲ. ವಾಟ್ ಆರ್ ಯು ಟಾಕಿಂಗ್ ಆನರಬಲ್ ಹೋಮ್ ಮಿನಿಸ್ಟರ್? ಇಸ್ ದಿಸ್ ಯುವರ್ ಫೇರ್ನೆಸ್? ಫೇರ್ನೆಸ್ ಅಲ್ಲ. ದಾಟ್ ಈಸ್ ಎ ಪ್ರಾಬ್ಲಮ್. ಇಲ್ಲಿ ನಿರೀಕ್ಷಣಾ ಜಾಮೀನಿಗೆ ಹೋಗ್ತಾರೆ ಅನ್ನೋದಿದ್ರೆ ವೈ ಶುಡ್ ದೇ ಗೋ? ರೇವಣ್ಣ ವಿಷಯದಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗ್ತಿದ್ದ ಹಾಗೆ ಬಂಧನ ಆಯಿತು. ಈ ವಿಷಯದಲ್ಲಿ ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಲೋಕಲ್ ಪೊಲೀಸ್ ಮಾಡ್ತಿರೋದೇನು? ಹೂ ಹ್ಯಾಸ್ ಆಸ್ಕ್ಡ್ ದಿಸ್ ಕ್ವಶನ್? ಹೋಮ್ ಡಿಪಾರ್ಟ್ಮೆಂಟ್ ಕೇಳಿದ್ದೀರಾ ಅಥವಾ DG ಕೇಳಿದಾರಾ? ಯಾರೊಬ್ರು ಕೇಳಬೇಕಲ್ಲಪ್ಪ. ಏನು ಮಾಡಿದ್ರಪ್ಪ ಲೋಕಲ್ ಪೊಲೀಸ್ನವರು? ಕೇಳಬೇಕಲ್ಲ. ಯಾಕೆ ಈ ವಿಷಯದಲ್ಲಿ ಮಾತ್ರ ಆಗ್ತಿಲ್ಲ? ದ್ಯಾಟ್ ಈಸ್ ವೇರ್ ನಾನು ಹೇಳ್ತಿರೋದು. ಈ ಥರದ ತನಿಖೆಗಳು 2 ಟ್ರ್ಯಾಕು 4 ಟ್ರ್ಯಾಕಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಡೀತಾ ಇದೆ ಅನ್ನೋ ಭಾವನೆಗಳನ್ನು ನೀವು ಮೂಡಿಸುವಂಥ ಹಂತಕ್ಕೆ ಜಾಗ ಕೊಟ್ಬಿಟ್ರೆ ಯು ಆರ್ ಆ್ಯಕ್ಚುಲಿ ಡಿಫೀಟಿಂಗ್ ದಿ ಒರಿಜಿನಲ್ ಕೇಸನ್ನು. ಮೂಲ ಕೇಸನ್ನು ಡ್ಯಾಮೇಜ್ ಮಾಡ್ತಾ ಇದ್ದೀರಿ. ಅದಕ್ಕೆ ಜಾಗ ಆಗಬಾರ್ದು ಅಷ್ಟೇ.